ರೈತರಿಗೆ ಬೆಲೆ ಇಲ್ಲ, ರೈತರ ಜಾಗಕ್ಕೆ ಬೆಲೆ. ಇಲ್ಲಿ ಬ್ರಹ್ಮದೇವರಹಳ್ಳಿಯಲ್ಲಿ ಕುಮಾರ್ ಅನ್ನೋರು ಭೇಟಿ ಮಾಡಿದ್ರು. ಈಗ ಇಲ್ಲಿ ಅವರ ತೋಟದ ಹತ್ರ ಬಂದಿದ್ದೀವಿ. ಏನೋ ಹೇಳಿದ್ರು, ಗೋಲ್ಡ್ ಗಿಂತ ರೇಟ್ ಜಾಸ್ತಿ ಸರ್ ನಾವು ಈಗ ಅಂತ ಹೇಳಿ. ಹೌದು, ಹೆಂಗೆ? ರೈತರಿಗೆ ಬೆಲೆ ಇಲ್ಲ, ರೈತರ ಜಾಗಕ್ಕೆ ಬೆಲೆ. ಎಷ್ಟು ಎಕರೆ ಇದೆ ಇಲ್ಲಿ? 1.25 ಎಕರೆ ಇದೆ. 1.25 ಎಕರೆ ಇದೆ, ಸುಮಾರು 4 ಕೋಟಿ. ಅದಕ್ಕೆ ಗೋಲ್ಡ್ ಗಿಂತ ಜಾಸ್ತಿ ಅಂದಿದ್ನು. ನೀವೀಗ ಟೊಮೆಟೊ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬಂದಿದಾವೆ. ಇಟ್ ಇಸ್ ಸಮ್ಮರ್, ಇಳುವರಿ ಎಲ್ಲ ಚೆನ್ನಾಗಿ ಬಂದಿದೆ. ಬರೋದಕ್ಕೆ ಮೇಜರ್ ಕಾರಣ ಏನು? ಮೇಜರ್ ಕಾರಣ ಗ್ರೋಫಿಟ್ ಮತ್ತೆ ರೂಟ್ ಜನ್ ವಿಗರ್ ರೂಟ್ ಮೇಜರ್ ಕಾರಣ. ಫಸ್ಟ್ ಡ್ರಿಂಚಿಂಗ್ ಮಾಡಿಸ್ತೆ. ನೀವು ಇಂದಿನ ಟೈಮಲ್ಲಿ ಜಾಸ್ತಿ ಗೊಬ್ಬರಗಳು ಹಾಕಿರ್ತೀರಿ, 19 20 ಏನೋ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿರ್ತಾರಲ್ಲ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಅದೆಲ್ಲ ಅನ್ಅವೈಲಬಲ್ ಫಾರ್ಮ್ ಹೋಗ್ಬಿಟ್ಟು ಅಂದ್ರೆ ಗಿಡಕ್ಕೆ ಸಿಗೋದಿಲ್ಲ. ನೀವು ಹಾಕಿರೋ ಟ್ರೈಕೋವಿರ್ ಆಗಿರ್ಲಿ, ಬ್ಯಾಕ್ಟೋಶೀಲ್ಡ್ ಆಗಿರ್ಲಿ, ಗ್ರೋಫಿಟ್ ಆಗಿರ್ಲಿ, ರೂಟ್ಜನ್ ಆಗಿರ್ಲಿ, ಇದ್ರ ಕೆಲಸ ಏನು ಅಂತಂದ್ರೆ ಆ ಅನ್ಅವೈಲಬಲ್ ಇರೋದು ಅಂದ್ರೆ ಸಿಗದೇ ಇರೋವಂಥದ್ದನ್ನ ಸಿಗೋ ತರ ಮಾಡೋದು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ದಾಳಿಂಬೆ ಕಟ್ ಮಾಡಿ ಸಿಪ್ಪೆ ಸುಳಿದು ಬೀಜ ಹೆಂಗ್ ಕೊಡ್ತೀವಿ, ಬಾಳೆಹಣ್ಣು ಸಿಪ್ಪೆ ಸುಳಿದು ಹಣ್ಣು ಹೆಂಗ್ ಕೊಡ್ತೀವಿ, ಆ ತರ ಲಾಕ್ ಆಗಿರ್ತಾವ ನ್ಯೂಟ್ರಿಯೆಂಟ್ಸ್. N2O5 ಫಾರ್ಮ್ ಅಲ್ಲ, ಲಾಕ್ ಆಗಿರೋದನ್ನ ಓಪನ್ ಮಾಡಿ ಕೊಡೋ ಅಂತ ಪ್ರಯತ್ನ ಎಲ್ಲಾ ಪ್ರಾಡಕ್ಟ್ಗಳು ಮಾಡ್ತವೆ. ಮತ್ತೆ ನಿಮ್ಮ ಮಣ್ಣಲ್ಲಿ pH ನ ಚೆನ್ನಾಗಿ ಮೇಂಟೈನ್ ಮಾಡ್ತವೆ. ಯಾವತ್ತು ಮಣ್ಣಲ್ಲಿ pH ಚೆನ್ನಾಗಿರುತ್ತೋ ಅವಾಗ ಮಣ್ಣಲ್ಲಿ ಜೀವ ಇದೆ ಅಂತ.